ಸರ್ವಜ್ಞ ಜಯಂತಿ ಭಾಷಣ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಶಿಕ್ಷಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಸರ್ವಜ್ಞ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿ ತ್ರಿಪದಿಗಳ ಚಕ್ರವರ್ತಿ ಎಂದೇ ಖ್ಯಾತರಾದವರು ಮಹಾಕವಿ ಸರ್ವಜ್ಞ. ಸರಳವಾದ 3 ಸಾಲುಗಳ ತ್ರಿಪದಿ ಮೂಲಕ ಜೀವನದ ಪರಮ ಸತ್ಯಗಳನ್ನು ಸಮಾಜಕ್ಕೆ ತಿಳಿಸಿಕೊಟ್ಟ ದಾರ್ಶನಿಕರು ಸರ್ವಜ್ಞ. ಅವರು ಹಾವೇರಿ ಜಿಲ್ಲೆಯ ಅಬಲೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಬಾಲ್ಯದಲ್ಲಿಯೇ ಜ್ಞಾನಾರ್ಜನೆ ಮಾಡಿ ಊರೂರು ಸುತ್ತಿ ಜನಸಾಮಾನ್ಯರ ಬದುಕನ್ನು ನೋಡಿ ಸಮಾಜದಲ್ಲಿದ್ದ ಮೂಢನಂಬಿಕೆ, ಜಾತಿ ಪದ್ಧತಿ ಮತ್ತು ಅನೀತಿಯನ್ನು ತಮ್ಮ ತ್ರಿಪದಿಗಳ ಮೂಲಕ ಖಂಡಿಸಿದರು. ಸರ್ವಜ್ಞನ ತ್ರಿಪದಿಗಳು ಕೇವಲ ಸಾಹಿತ್ಯವಲ್ಲ, ಅವು ಜೀವನದ ಮಾರ್ಗದರ್ಶಿ ಸೂತ್ರಗಳು. ಉದಾಹರಣೆಗೆ ಹೇಳುವುದಾದರೆ, ಉಪ್ಪಿಗಿಂತ ರುಚಿಯಿಲ್ಲ, ಉಪ್ಪಿಗಿಂತ ಹಿತವಿಲ್ಲ, ಉಪ್ಪಿನಂಥ ಸತ್ಯದ ನುಡಿಯನಪ್ಪದವನಿದ್ದರೆ ಸರ್ವಜ್ಞ. ಈ ತ್ರಿಪದಿ ಸತ್ಯದ ಮಹತ್ವವನ್ನು ಸಾರುತ್ತದೆ. ಅವರು ಕೇವಲ ನೀತಿ ಬೋಧಿಸಲಿಲ್ಲ, ಬದಲಾಗಿ ಜ್ಞಾನ ಎಲ್ಲರಿಗೂ ಸಿಗಬೇಕು ಎಂದು ಸರಳ ಕನ್ನಡದಲ್ಲಿ ಬರೆದರು. ಸುಮಾರು 7070ಕ್ಕೂ ಹೆಚ್ಚು ತ್ರಿಪದಿಗಳನ್ನು ಅವರು ರಚಿಸಿದ್ದಾರೆ ಎಂಬುದು ತಜ್ಞರ ಅಭಿಪ್ರಾಯ. ಇಂದಿನ ಸಂದರ್ಭದಲ್ಲಿ ಸರ್ವಜ್ಞನ ತತ್ವಗಳು ತುಂಬ ಅಗತ್ಯವಿದೆ. ಜಾತಿ ಮತಗಳ ಭೇದ ಮರೆತು ಮನುಷ್ಯನಾಗಿ ಬಾಳಬೇಕು ಎಂಬ ಅವರ ವಿಚಾರಗಳನ್ನು ನಾವೆಲ್ಲರೂ ಪಾಲಿಸೋಣ. ಸರ್ವಜ್ಞನ ತ್ರಿಪದಿಗಳನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಆ ಮಹಾತ್ಮನಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ. ಇಷ್ಟು ಹೊತ್ತು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.